ಬಹುಶಃ ಒಂದು ಅಪ್ಡೇಟ್ ಆಗ್ತಾ ಇದೆ ಜೂನ್ 10ಕ್ಕೆ, ಕ್ಷಮಿಸಿ ಇದೇ ತಿಂಗಳು 10ನೇ ತಾರೀಕು. ಯಾಕಂದ್ರೆ ಒಂದು ವಾರ ಕಾಲಾವಕಾಶ ಕೇಳಿದ್ದು. ಸೊ ಹಾಗಾಗಿ ಜುಲೈ ಅಲ್ಲ, ಇದು ಜೂನ್. ಆಲ್ರೆಡಿ ನಾವು ಜೂನಲ್ಲಿ ಇದ್ದೀವಿ. ಸೊ ಹಾಗಾಗಿ ಒಂದು ವಾರ ಕಾಲಾವಕಾಶ ಕೇಳಿದ್ರು. ಹಾಗಾಗಿ 10ನೇ ತಾರೀಕಿಗೆ ಈಗ ವಿಚಾರಣೆ ಮುಂದೂಡಿದೆ. ಮುಂದಿನ ಮಂಗಳವಾರಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಸೊ ಆಗ ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ನ್ಯಾಯಾಲಯ ಇದರ ಬಗ್ಗೆ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ. ಸದ್ಯಕ್ಕೆ ಇವತ್ತಾದಂಥ ಒಂದು ಬೆಳವಣಿಗೆಗಳು, ಹೈಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ನಿಮಗೆ ಹೇಳ್ಬಿಡ್ತೀವಿ. ಇದೇ ತಿಂಗಳು 5ನೇ ತಾರೀಕಿಗೆ ಥಗ್ ಲೈಫ್ ಚಿತ್ರ ರಿಲೀಸ್ ಇದೆ. ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಥವಾ ಅಡೆತಡೆ ಆಗ್ತಾ ಇದೆ. ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಥಗ್ ಲೈಫ್ ಚಿತ್ರದ ನಿರ್ಮಾಪಕರು ಹೈಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ನಿರ್ಮಾಪಕರಿಗೆ ಜೊತೆಗೆ ಕಮಲ್ ಹಾಸನ್ಗೆ ಚಾಟಿ ಬೀಸುವ ಕೆಲಸ ಮಾಡಿದೆ. ಯಾಕಂದರೆ ಕನ್ನಡ ಕರ್ನಾಟಕ ಅನ್ನುವಂಥ ಒಂದು ವಿಚಾರ ಬಂದಾಗ, ಭಾಷೆಯ ವಿಚಾರ ಬಂದಾಗ ಯಾರೂ ಕೂಡ ಆ ಭಾಷೆಗೆ ಅಗೌರವ ತರುವಂಥದ್ದಾಗಲಿ ಅಥವಾ ಲಾರ್ಜರ್ ಜನರಿಗೆ ಯಾವುದೇ ರೀತಿಯಾಗಿ ಅವರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಾಗಲಿ ಅದು ಯಾವತ್ತೂ ಆಗಬಾರ್ದು. ನಿಮ್ಮ ಮಾತಿನಿಂದ ಧಕ್ಕೆ ಆಗಿದೆ, ನಿಮ್ಮ ಮಾತಿನಿಂದ ಜನಕ್ಕೆ ಫೀಲಿಂಗ್, ಅವರ ಸೆಂಟಿಮೆಂಟ್ಗಳಿಗೆ ಹರ್ಟ್ ಆಗಿದೆ ಅಂತ ಹೇಳಿದ್ರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಕ್ಷಮೆ ಕೇಳದೆ ಮೊಂಡಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ? ನೀವೀಗ ರಕ್ಷಣೆಯನ್ನು ಕೇಳ್ತಾ ಇದ್ದೀರಿ. ಆದರೆ ಈ ಸಿಚುವೇಶನ್ ನೀವಾಗೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಇದುವರೆಗೂ ಎಲ್ಲರೂ ಕಾಯ್ತಾ ಇದ್ರು. ಕಮಲ್ ಹಾಸನ್ ಮತ್ತು ಮಣಿರತ್ನಂ ಅವರ ಚಿತ್ರ 30-35 ವರ್ಷಗಳಾದಮೇಲೆ ಅವರಿಬ್ಬರ ಕಾಂಬಿನೇಷನ್, ಜೊತೆಗೆ AR ರೆಹಮಾನ್ ಅವರ ಮ್ಯೂಸಿಕ್ಕು. ಸೊ ಬರ್ತಾ ಇದೆ ಒಂದು ಒಳ್ಳೆಯ ಚಿತ್ರ, ನೋಡಬೇಕು ಅಂಥೇಳಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು ಇಲ್ಲಿವರೆಗೂ ಕೂಡ. ಆದರೆ ಯಾವಾಗ ಆಡಿಯೋ ಲಾಂಚ್ನಲ್ಲಿ ಕಮಲ್ ಹಾಸನ್ ಅವರು ಆ ಒಂದು ಹೇಳಿಕೆಯನ್ನು ಕೊಟ್ಟರು, ಅದು ಎಲ್ಲರ ಮನಸ್ಸಿಗೆ ಬೇಜಾರು ತಂತು. ಸೊ ಹಾಗಾಗಿ ಈಗ ಕರ್ನಾಟಕದಲ್ಲಿ ಜೂನ್ 5ಕ್ಕೆ ಥಗ್ ಲೈಫ್ ಚಿತ್ರ ರಿಲೀಸ್ ಆಗಲ್ಲ. ಕ್ಷಮೆ ಯಾಚಿಸದೆ ಕಮಲ್ ಮೊಂಡಾಟವನ್ನ ಏನು ಪ್ರದರ್ಶಿಸ್ತಾ ಇದ್ರು, ಈಗ ಥಗ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಜೂನ್ 5ಕ್ಕೆ ರಿಲೀಸ್ ಆಗಲ್ಲ. ಇದನ್ನ ಸ್ವತಃ ಥಗ್ ಲೈಫ್ ಚಿತ್ರದ ನಿರ್ಮಾಪಕರೇ ಒಪ್ಕೊಂಡಿರೋದು, ನಾವು ರಿಲೀಸ್ ಮಾಡಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ರಿಲೀಸ್ ಮಾಡಕ್ ಬಿಡಲ್ಲ ಇಲ್ಲಿ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ನಾವು ಅದಾಗಿಯೂ ಕೂಡ ಮೊಂಡಾಟ ಪ್ರದರ್ಶನ ಮಾಡ್ಕೊಂಡು ಏನಾದ್ರು ರಿಲೀಸ್ ಮಾಡ್ತೀವಿ ಅಂತ ಬಂದ್ರೆ ಆವಾಗ ಕಷ್ಟ ಆಗುತ್ತೆ ಅನ್ನೋದು ಅವರ ಅರಿವಿಗೆ ಬಂತು. ಯಾಕಂದರೆ ಕನ್ನಡಿಗರು ಎಷ್ಟು ಮಟ್ಟಿಗೆ ಹರ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಏನು ಹಿಡಿದಿದಾರಲ್ಲ ಕನ್ನಡಿಗರು, ಅದನ್ನು ಸಡಿಲಿಸಲ್ಲ ಅನ್ನುವಂಥದ್ದು ಅವ್ರಿಗೂ ಕೂಡ ಗಮನಕ್ಕೆ ಬಂತು. ಹಾಗಾಗಿನೇ ಬೆಳಿಗ್ಗೆವರೆಗೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ನಮಗೆ ರಿಲೀಸ್ ಮಾಡೋದಕ್ಕೆ ರಕ್ಷಣೆ ಕೊಡಿ, ನಾವು ರಿಲೀಸ್ ಮಾಡಬೇಕು, ಕಮಲ್ ಹಾಸನ್ ಕೊಟ್ಟಂಥ ಸ್ಟೇಟ್ಮೆಂಟ್ಗೂ ಈ ಚಿತ್ರದ ರಿಲೀಸ್ಗೂ ಸಂಬಂಧ ಇಲ್ಲ, ನಮಗೆ ಬಿಡುಗಡೆಗೆ ಅವಕಾಶ ಕೊಡಿ ಅನ್ನೋದನ್ನೇ ಕೇಳ್ತಾ ಬಂದರು. ಬಟ್ ಯಾವಾಗ ಕೋರ್ಟ್ನಲ್ಲಿ ತರಾಟೆಗೆ ತೆಗೆದುಕೊಂಡ್ರು ಆವಾಗ ಅವರಿಗೂ ಅರಿವಿಗೆ ಬಂದಿದೆ, ಇದು ನಾವೇನೇ ಮಾಡಿದ್ರೂ ಕೂಡ ಕಷ್ಟ ಇದೆ ಇಲ್ಲಿ. ಸೊ ಕಮಲ್ನನ್ನು ಮಾತಾಡಲೇಬೇಕು. ಈಗ ಕಮಲ್ ಜೊತೆ ಕೂತ್ಕೊಂಡು ಅವ್ರ ಜೊತೆಗೆ ಮಾತಾಡಿ ಅವರಿಂದ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಲೇಬೇಕಾಗತ್ತೆ. ಯಾಕಂದರೆ ಇವತ್ತು ಬರೆದಂಥ ಒಂದು ಪತ್ರದಲ್ಲಿ ಬಹುಶಃ ಅವ್ರು ಅಂದ್ಕೊಂಡ್ರು ಅನ್ಸುತ್ತೆ, ತುಂಬ ಜಾಣನಾಗಿ ನಾನು ಜಾಗರೂಕವಾಗಿ ಒಂದು ಬರೆದ್ಬಿಡ್ತೀವಿ, ನನಗೆ ತುಂಬ ಹೆಮ್ಮೆ ಇದೆ, ನಿಮ್ಮ ಭಾಷೆ ನಿಮ್ಮ ಲೆಗಸಿ ಬಗ್ಗೆ ನನಗೂ ಕೂಡ ತುಂಬ ಹೆಮ್ಮೆ ಇದೆ, ನಾವು ಅದನ್ನು ಗೌರವಿಸ್ತೀವಿ. ಇದೆಲ್ಲವೂ ಸರಿ ಸ್ವಾಮಿ, ನೀವು ಗೌರವಿಸಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಹಾಗಂತ ನೀವು ಕೊಟ್ಟಂಥ ಹೇಳಿಕೆಯನ್ನು ನೀವೆಲ್ಲೂ ಕೂಡ ಆ ಲೆಟ್ರಲ್ಲಿ ಹೇಳೇ ಇಲ್ಲ, ನಾನು ಹೇಳಿರೋ ತಪ್ಪಿದೆ ಅನ್ನೋದನ್ನು ಹೇಳಿಲ್ಲ, ನಿಮಗೆ ಹರ್ಟ್ ಆಗಿದ್ರೆ ನನ್ನ ಕಡೆಯಿಂದ ಸಾರಿ ಅಂತ ಹೇಳಿಲ್ಲ. ನೀವು ನಿಮ್ಮ ಲೆಟ್ರಲ್ಲಿ ಹೇಳ್ತೀರಿ ಶಿವರಾಜ್ ಕುಮಾರ್ ಅವ್ರಿಗೆ ತೊಂದರೆ ಆಗ್ತಾ ಇದೆ ನನ್ನ ಹೇಳಿಕೆಯಿಂದ, ಇದು ನನ್ನ ಮನಸ್ಸಿಗೆ ಬೇಜಾರಾಯಿತು, ಇದರಿಂದ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾರೆ ಹೊರತು ಕಮಲ್ ಹಾಸನ್ ತಮ್ಮ ಹೇಳಿಕೆಯಿಂದ ಕನ್ನಡಿಗರಿಗೆ ಆದಂಥ ಒಂದು ಹೇಳಿಕೆ ಬಗ್ಗೆ ಅಥವಾ ಅವ್ರ ನೋವಿನ ಬಗ್ಗೆ ಅವ್ರು ಮಾತಾಡಲ್ಲ.
ಎನಿವೆ ಇವತ್ತು ವಿಚಾರಣೆಯಲ್ಲಿ ಏನೆಲ್ಲ ಬಂತು, ಯಾವ ರೀತಿಯಾಗಿ ವಾದ ಪ್ರತಿವಾದ ಆಯಿತು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಶೇರ್ ಮಾಡ್ತಾರೆ. ರಮೇಶ್, ಇವತ್ತು ನಡೆದಂಥ ಅಷ್ಟು ವಿಚಾರಣೆ ಸಂದರ್ಭದಲ್ಲಿ ಬಂದಂಥ ಕೆಲವೊಂದಷ್ಟು ವಿಚಾರಗಳು, ನಾಗಪ್ರಸನ್ನ ಅವರು ಕೊಟ್ಟಂಥ ಕೆಲವೊಂದಷ್ಟು ಮಾತುಗಳು, ಅವ್ರು ಹೇಳಿದಂಥ ಒಂದು ವಿಚಾರ, ಜೊತೆಗೆ ಚಾಟಿ ಬೀಸಿದಂಥ ಒಂದು ರೀತಿ, ಇದೆಲ್ಲವೂ ಕೂಡ ಈಗ ಕೊನೆಯದಾಗಿ ಜುಲೈ 10ಕ್ಕೆ ಮುಂದೂಡಿದ್ದಾರೆ. ಬಹುಶಃ ಇಲ್ಲಿ ಕೋರ್ಟ್ ಎಲ್ಲೂ ಕೂಡ ರಿಲೀಸ್ಗೆ ತಡೆ ಅನ್ನುವಂಥದ್ದು ಇಲ್ಲಿ ಹೇಳಿಲ್ಲ. ಯಾಕಂದ್ರೆ ಅವ್ರ ಪ್ರೊಡ್ಯೂಸರ್ಸ್ ಕಡೆಯಿಂದಾನೇ ನಾವು ಇಲ್ಲಿ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾ ಇರುವಂಥದ್ದು. ರಮೇಶ್, ಖಂಡಿತ ರೆಹಮಾನ್, ಕೋರ್ಟ್ ಯಾವುದೇ ರೀತಿಯಾದಂಥ ಒಂದು ಆದೇಶವನ್ನು ಕೊಟ್ಟಿಲ್ಲ. ಕೇವಲ ಇವತ್ತು ಚಿತ್ರ ನಿರ್ಮಾಪಕರು ಏನು ಕೋರ್ಟ್ಗೆ ಒಂದು ಮುಚ್ಚಳಿಕೆಯನ್ನು ನೀಡಿದ್ರು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಅದನ್ನಷ್ಟೇ ರೆಕಾರ್ಡ್ ಮಾಡ್ಕೊಂಡಿದೆ. ಇವತ್ತು ಅಂದರೆ ಕೋರ್ಟ್ ಬೆಳಿಗ್ಗೆ ಒಂದು ಚಾಟಿ ಬೀಸಿದ ನಂತರ, ತರಾಟೆಗೆ ತೆಗೆದುಕೊಂಡ ನಂತರ ಕಮಲ್ ಹಾಸನ್ ಜೊತೆಗೆ ವಕೀಲರು ಮಾತಾಡಿದ್ದಾರೆ. ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ಅವರು ಮಾತಾಡಿದಾಗ ಕಮಲ್ ಹಾಸನ್ ಅವರು ಈಗಾಗಲೇ ನನ್ನ ಪತ್ರದ ಮೂಲಕ ಎಲ್ಲ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ. ಕನ್ನಡದ ಬಗ್ಗೆ ನನಗೆ ಅಪಾರವಾದಂಥ ಒಂದು ಗೌರವ ಇದೆ. ಹೀಗಾಗಿ ಕನ್ನಡವನ್ನು ತುಚ್ಛೀಕರಿಸುವಂಥ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಕ್ಷಮೆಯಾಚನೆಯನ್ನು ಒಂದು ಬಿಟ್ಟು ಮಿಕ್ಕಿದ ಏನೇನು ಮಾಡಬೇಕು ಅದೆಲ್ಲ ನಾನು ಮಾಡಿದ್ದೀನಿ ಅಂದರೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ಮತ್ತು ಕನ್ನಡ ಭಾಷೆ ಬಗ್ಗೆ ಯಾವುದೇ ರೀತಿ ನಾನು ಕೆಟ್ಟ ಪದವನ್ನು ಬಳಸಿಲ್ಲ ಅನ್ನೋದನ್ನು ಅವರೇನು ಹೇಳಿದರು ಅದನ್ನೇ ಕೋರ್ಟ್ಗೆ ಹೇಳಿದರು. ಹೀಗಾಗಿ ಕ್ಷಮೆಯಾಚನೆ ಕೇಳುವಂಥ ಪ್ರಶ್ನೆಯನ್ನು ಉದ್ಭವಿಸಿದಿಲ್ಲ. ಬದಲಾಗಿ ಈ ಒಂದು ವಿವಾದ ಇತ್ಯರ್ಥ ಆಗೋವರೆಗೂ ನಾವು ಈ ರಾಜ್ಯದಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ನಿರ್ಮಾಪಕರ ಪರವಾಗಿ ಧ್ಯಾನ್ ಚಿನ್ನಪ್ಪ ಅವರು ಕೋರ್ಟ್ಗೆ ಹೇಳಿದ್ರು. ಕೋರ್ಟ್ ಅದನ್ನೇ ಇವತ್ತು ರೆಕಾರ್ಡ್ ಮಾಡಿಕೊಂಡು ಮತ್ತೆ ಒಂದು ಸಲಹೆಯನ್ನು ಕೊಡ್ತು. ಅಂದರೆ ನೀವು ಮತ್ತೆ ಪರಿಶೀಲನೆ ಮಾಡಿ ನಿಮ್ಮ ವಿವೇಚನೆಯನ್ನು ಉಪಯೋಗಿಸಿ ಕ್ಷಮೆ ಕೇಳಿದ್ರೆ, ಕ್ಷಮೆ ಯಾಚನೆ ಅನ್ನುವಂಥ ಒಂದು ಪದ ಸೇರಿಸಿದ್ರೆ ಆಗ ಎಲ್ಲ ವಿವಾದನೂ ಇತ್ಯರ್ಥ ಆಗುತ್ತೆ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿ ಈಗ ವಿಚಾರಣೆಯನ್ನು ಜೂನ್ 10ನೇ ತಾರೀಕಿಗೆ ಮುಂದೂಡಿದೆ. ಹೀಗಾಗಿ ಅಷ್ಟರಲ್ಲಿ ಏನಾದರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಸಭೆ ನಡೆದು ಚರ್ಚೆ ನಡೆದು ಏನಾದರೂ ರಾಜಿ ಸಂಧಾನ ಆದರೆ ಆಗ ಮತ್ತೆ ಸಿನಿಮಾ ಬಿಡುಗಡೆ ಮಾಡ್ಬೋದು. ಆದರೆ ಈಗ ಅಂದರೆ ರಾಜಿ ಸಂಧಾನ ಆಗೋವರೆಗೂ ಕೂಡ ನಾವು ಚಿತ್ರ ಬಿಡುಗಡೆ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿರೋದ್ರಿಂದ ಈಗ ಇನ್ನೊಂದು ವಾರ, ಕನಿಷ್ಠ ಪಕ್ಷ ಇನ್ನೊಂದು ವಾರ ಈ ಚಿತ್ರ ಬಿಡುಗಡೆ ಆಗೋದು ಸಾಧ್ಯ ಇಲ್ಲ. ಹೀಗಾಗಿ ಈಗ ಬಾಲಿ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಕಮಲ್ ಹಾಸನ್ ಮುಂದೆ ಇದೆ. ಹೀಗಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ, ಮುಂದೆ ರಾಜಿ ಸಂಧಾನ ಮಾಡಿಕೊಂಡು ಏನಾದರೂ ಒಂದು ಅಲ್ಟಿಮೇಟ್ ಒಂದು ಡಿಸಿಷನ್ಗೆ ಬಂದರೆ ಆಗ ಚಿತ್ರ ಬಿಡುಗಡೆ ಸಾಧ್ಯ ಆಗ್ಬೋದು. ಇಲ್ಲಾಂದರೆ ಚಿತ್ರ ಬಿಡುಗಡೆ ಸಾಧ್ಯ ಆಗದೇನೂ ಇರ್ಬೋದು. ರಮೇಶ್, ಹೋಲ್ಡ್, ನಾನು ಮಾತಾಡ್ತೀನಿ ಇದೇ ವಿಚಾರವಾಗಿ. ಇವತ್ತು